ಇವತ್ತು ಇಂಟರ್ವಲ್ ಸಿನಿಮಾ 25 ಡೇಸ್ ಆಗಿದೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಯಾಕಂದರೆ ಹೊಸೊಬ್ಬರಿಗೆ ನಮ್ಮ ಒಂದು ಮೂವಿನ 25 ದಿನ ಥಿಯೇಟ್ರಲ್ಲಿ ಇರಿಸ್ಕೊಳ್ಳೋದು ಭಾಳ ಕಷ್ಟ ಇವತ್ತಿನ ದಿನದಲ್ಲಿ. OTT ಅನ್ನೋ ಒಂದು ಈಗಿನ ಟೈಮಲ್ಲಿ, ಈಗಿನ ಕಾಲಘಟ್ಟದಲ್ಲಿ 25 ದಿನ ಥಿಯೇಟ್ರಲ್ಲಿ ಒಂದು ಹೊಸ ಮೂವಿ, ಹೊಸೊಬ್ಬರು ಮಾಡಿರುವಂಥ ಮೂವಿ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಸೊ ಹಾಗಾಗಿ ಬಹಳ ಹೆಮ್ಮೆ ಇದೆ ನನಗೆ. ನಿಮ್ಮ ಪಾತ್ರ ಹೇಗಿದೆ ಸಿನಿಮಾದಲ್ಲಿ, ಇಂಟರ್ವಲ್ ಸಿನಿಮಾದಲ್ಲಿ? ಆ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು? ನನ್ನ ಪಾತ್ರ ಸಿಹಿ ಅಂತ ಒಂದು ಪಾತ್ರ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಆಫ್ಟರ್ ಇಂಟರ್ವಲ್ ಬ್ರೇಕ್ ಆದಮೇಲೆ ಬರುತ್ತೆ. ಸೊ ಸಿಹಿ ಅನ್ನೋ ಪಾತ್ರ ವೆರಿ ಕಾನ್ಫಿಡೆಂಟ್, ಇಂಡಿಪೆಂಡೆಂಟು, ಬೋಲ್ಡ್ ಕ್ಯಾರೆಕ್ಟರು. ಯಾವಾಗಲೂ ಇಂಡಿಪೆಂಡೆಂಟ್ ಆಗಬೇಕು ಅಂತ ಆಸೆ ಪಡೋ ಹುಡುಗಿ. ಶಿ ಇಸ್ ಅನ್ ಆಂಟ್ರಪ್ರಿನರ್. ದೋ ಅಪ್ಪ ಮನೆ ಕಡೆ ತುಂಬ ಚೆನ್ನಾಗಿರ್ತಾರೆ, ಕೋಟ್ಯಾಧೀಶ್ವರು. ಬಟ್ ಸ್ಟಿಲ್ ಅವಳದೇ ಆದಂಥ ಒಂದು ಸ್ಟಾರ್ಟಪ್ನ ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಕೊಳ್ಳೋ ಒಂದು ಹುಡುಗಿ. ಗಂಡನ ಬಗ್ಗೆ ಅವಳದೇ ಆದಂಥ ಆಲೋಚನೆಗಳಿರುತ್ತೆ. ಗಂಡ ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ, ಖುಷಿಯಾಗಿರಬೇಕು, ಬಾಂಡಿಂಗ್ ಚೆನ್ನಾಗಿರಬೇಕು, ಆ ಥರ ಯೋಚನೆ ಮಾಡುವಂಥ ಒಂದು ಹುಡುಗಿ. ಸಿಹಿ ಪಾತ್ರಕ್ಕೂ ನಿಮಗೂ, ರಿಯಲ್ ಲೈಫ್ ನಿಮಗೂ ಸಿಹಿ ಪಾತ್ರಕ್ಕೂ ಏನು ವ್ಯತ್ಯಾಸ? ವ್ಯತ್ಯಾಸ ಹೇಗೆ? ಸಿಹಿ ಅನ್ನೋ ಪಾತ್ರ ಇಸ್ ವೆರಿ ಬೋಲ್ಡ್. ನಾನು ಬೋಲ್ಡ್ ಇಲ್ಲ ಅಂತಲ್ಲ, ಬಟ್ ನಾನಾಯಿತು ನನ್ನ ಪಾಡಾಯಿತು ಅಂತ ಇರ್ತೀನಿ. ಬಟ್ ಸಿಹಿ ಹಂಗಲ್ಲ. ಸಿಹಿ ಅವಾಗ ಮಾತಾಡಬೇಕು ಅಂದರೆ ಮಾತಾಡ್ತಾಳೆ, ಎಲ್ಲಿ ಕರೆಕ್ಟಾಗಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾಳೆ. ಸೊ ಹಾಗೆ. ಆ್ಯಂಡ್ ಶಿ ಇಸ್ ವೆರಿ ಇಂಡಿಪೆಂಡೆಂಟ್. ಎಷ್ಟು ಇಂಡಿಪೆಂಡೆಂಟ್ ಅಂದರೆ ಅವಳು ಯಾವುದೇ ವಿಷಯಕ್ಕೂ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ. ಅದು ಅಪ್ಪನ ಮೇಲೆ ಆಗಿರ್ಬೋದು, ಗಂಡನ ಮೇಲೆ ಆಗಿರ್ಬೋದು, ಇನ್ನು ಥರ್ಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟನೇ ಪಡಲ್ಲ ಅವಳು. ನಾನು ಹಾಗಲ್ಲ. ಸೊ ನಾನು ಆಬ್ವಿಯಸ್ಲಿ ನಮ್ಮ ಅಮ್ಮನ ಮೇಲೆ, ಅದು ಎಮೋಷ್ನಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಥರದ್ರಲ್ಲೂ ನಾನು ಇಷ್ಟಪಡ್ತೀನಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ. ಯಾಕೆಂದರೆ ಹಾಗಿದ್ರೇ ಸಂಬಂಧಗಳು ಉಳ್ಕೊಳ್ಳೋದು. ಸಂಬಂಧಗಳು ಉಳಿಸ್ಕೊಳ್ಳೋಕ್ಕೆ ಕಾರಣ ಇರೋದೇ ಅದು, ಆ ಡಿಪೆಂಡೆನ್ಸಿ ಅನ್ನೋದು. ಸೊ ಹಾಗಾಗಿ ಆ ಡಿಪೆಂಡೆನ್ಸಿ ಇರಬೇಕು. ಸೊ ನಾನು ಹಾಗಿದ್ದೀನಿ. ಇಂಟರ್ವಲ್ ಸಿನಿಮಾದಲ್ಲಿ ನಿಮ್ಮ ಮತ್ತು ಶಶಿ ಅವರ ಪಾತ್ರ ಅಂದರೆ ಶೂಟ್ ಮಾಡುವಾಗ ನಿಮ್ಮ ಕಾಂಬಿನೇಷನ್, ನಿಮಗೆ ತಯಾರಿ ಹೇಗಿತ್ತು? ನಿಮ್ಮಿಬ್ಬರ ತಯಾರಿ ಅಂತ ಆಫ್ ಸ್ಕ್ರೀನಲ್ಲಿ ಆ್ಯಕ್ಚುಲಿ ನಮ್ಮದು ತಯಾರಿ ತುಂಬ ಜಾಸ್ತಿ ಇರಲಿಲ್ಲ. ಯಾಕಂದರೆ ನಮ್ಮದು ಆನ್ ಸ್ಕ್ರೀನಲ್ಲಿ ಕೆಮಿಸ್ಟ್ರಿ ನಿಮಗೆ ಏನೋ ಆ ಥರ ಕೆಮಿಸ್ಟ್ರಿ ಕಾಣಲ್ಲ. ಇಟ್ಸ್ ಲೈಕ್ ಸೈಲೆಂಟ್ ಕೆಮಿಸ್ಟ್ರಿ. ನನ್ನ ಫೀಲಿಂಗ್ಸ್ ನನ್ನ ಹತ್ರನೇ ಇರುತ್ತೆ, ಅವ್ರ ಫೀಲಿಂಗ್ಸ್ ಅವ್ರ ಹತ್ರನೇ ಇರುತ್ತೆ. ಸೊ ನಾವು ಒಬ್ರಿಗೊಬ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅದನ್ನು. ಸೊ ಹಾಗಾಗಿ ಆ ಕೆಮಿಸ್ಟ್ರಿ ಬಿಲ್ಡ್ ಮಾಡೋ ನೆಸೆಸಿಟಿ ನಮಗೆ ಬರಲಿಲ್ಲ. ಸೊ ಆಫ್ ಸ್ಕ್ರೀನಲ್ಲಿ ನಮ್ಮ ತಯಾರಿ ಏನಿಲ್ಲ, ಜಸ್ಟ್ ಡೈಲಾಗ್ ಡೆಲಿವರಿ, ಟೈಮಿಂಗ್ ಬಗ್ಗೆ ಅಷ್ಟೇ ನಾವು ಮಾತಾಡ್ಕೊಳ್ತಿದ್ವಿ. ಸೊ ಕೆಮಿಸ್ಟ್ರಿಗೋಸ್ಕರ ನಾವು ಏನೂ ವರ್ಕೌಟ್ ಮಾಡಲಿಲ್ಲ. ಓಕೆ, ನಿಮ್ಮ ಪ್ರಕಾರ ಇಂಟರ್ವಲ್ ಅಂದರೆ ಏನು? ಇಂಟರ್ವಲ್ ಇಸ್ ಅ ಬ್ರೇಕ್, ಬಟ್ ನಾಟ್ ಎ ವೆರಿ ಲಾಂಗ್ ಬ್ರೇಕ್. ಸೊ ಆ ಬ್ರೇಕಿಗೆ ಕೊನೆ ತುಂಬ ಬೇಗ ಬರುತ್ತೆ, ಬೇಗ ಎಂಡ್ ಆಗಿಬಿಡುತ್ತೆ ಆ ಬ್ರೇಕು. ದಟ್ ಈಸ್ ಕಾಲ್ಡ್ ಇಂಟರ್ವಲ್. ಅದು ಎಲ್ಲಾದರೂ ಆಗಿರ್ಬೋದು, ಲೈಫಲ್ಲಾದರೂ ಆಗಿರ್ಬೋದು, ಮೂವಿನಲ್ಲಾದರೂ ಆಗಿರ್ಬೋದು, ಇನ್ ಎನಿ ಮೀನ್ಸ್. ಈ ಸಿನಿಮಾ ಮೂಲಕ ಅಂದರೆ ಈಗ ಎಷ್ಟೋ ಜನ ನೋಡದೇ ಇರುವಂಥ ಒಂದು ಆಡಿಯನ್ಸ್ಗೆ ಒಂದು ಹೇಳೋದಾದರೆ, ಅವರಿಗೆ ಇಂಟರ್ವಲ್ಲಲ್ಲಿ ಏನೆಲ್ಲ ಅಂದರೆ ಹೈಲೈಟ್ಸ್ಗಳು, ಅಂದರೆ ಈ ಸಿನಿಮಾದಲ್ಲಿ ನೀವು ಇದನ್ನು ನೋಡಲಿಲ್ಲ ಅಂದರೆ, ಅಥವಾ ಈ ಸಿನಿಮಾ ನೋಡಲಿಲ್ಲ ಅಂದರೆ ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳೋದಾದರೆ, ಅಂಶಗಳು ನಾವು ಹೇಳ್ತೀವ, ಹೈಲೈಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಈ ಸಿನಿಮಾ ನೋಡಲಿಕ್ಕೆ ಅನ್ನೋದಾದರೆ? ಹೈಲೈಟ್ಸ್ ಅನ್ನೋದಾದರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಎಮೋಷನ್ಸ್ ಸಿಗುತ್ತೆ. ಅದು ಹಾಸ್ಯ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಅದು ಎಮೋಷನ್ಸ್ ಫ್ರೆಂಡ್ಸ್ ಮಧ್ಯದಲ್ಲಾಗಿರ್ಬೋದು, ಫ್ಯಾಮಿಲಿ ಮಧ್ಯದಲ್ಲಾಗಿರ್ಬೋದು, ಅಥವಾ ಅವರು ಇಷ್ಟಪಡೋ ವ್ಯಕ್ತಿ ಅಂದರೆ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು. ಎಲ್ಲ ಥರದ್ದು ಎಮೋಷನ್ಸ್ ಬಂದು ಹೋಗುತ್ತೀರಿ. ಲೈಫ್ಸ್ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್. ನಾವು ಯಾವಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಮೂವಿ ನೋಡಿದಾಗ. ಸೊ ಪ್ರಾಬಬ್ಲಿ ಈಗಿನ ಜನ್ರೇಷನ್, ಈಗಿನ ಯೂತ್ಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ಮೂವಿ. ಸೊ ಎಲ್ಲ ಹೇಳಿದ್ದಾರೆ, ನಮ್ಮ ಹೀರೋ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಮೂವಿನ ನೋಡಿದ್ರೆ ಇವಾಗಿನ ಜನ್ರೇಷನ್ ಯೂತ್ಸ್ ಇವತ್ತು ಕುತ್ಕೊಂಡು ಮಿರರ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ನಮ್ಮನ್ನೇ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಕನೆಕ್ಟ್ ಆಗುವಂಥ ಮೂವಿ ಅದು. ಕಾಲೇಜ್ ಲೈಫ್ ಇರ್ಬೋದು, ಅಥವಾ ಕಾಲೇಜ್ ಮುಗಿದ ಮೇಲೆ ಕೆಲಸ ಹುಡುಕೋದಾಗಿರ್ಬೋದು, ಕೆಲಸ ಸಿಗೋದಾಗಿರ್ಬೋದು, ಫ್ಯಾಮಿಲಿನಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ನ ನಾವು ಮೀಟ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಲೈಫಿನ ಒಂದು ಸ್ಟ್ರಗಲ್ಲು, ಒಂದು ಅನುಭವ, ಒಂದು ಜರ್ನಿನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಮತ್ತೊಂದು, ಈಗ ನಮ್ಮ ಸಿನಿಮಾ ನೋಡಿದಾಗ ಇಲ್ಲಿ ಒಬ್ಬ ಜವಾಬ್ದಾರಿನೇ ತಗೊಳ್ದಿರುವಂಥ ವ್ಯಕ್ತಿ, ಅಂದರೆ ಪುಂಡಾಟ ಹರಟೆ ಎಲ್ಲ ಹೊಡ್ಕೊಂಡಿರುವಂಥ ವ್ಯಕ್ತಿ, ನೆಕ್ಸ್ಟ್ ಅವ್ನ ಕೆಲಸಕ್ಕಾಗಿ ಏನೆಲ್ಲ ಅವ್ನು ಪ್ರಯತ್ನ ಪಡ್ತಾನೆ, ಹೆಂಗೆ ಸ್ಟ್ರಗಲಿಂಗ್ಸ್ ಇರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಅದೊಂದು ಇಂಟರ್ವಲ್ ಅಂತ ನಾವು ಹೇಳ್ಬೋದು. ಸೊ ಈ ಸಿನಿಮಾದ ಕತೆ ಅಂದರೆ ಆ್ಯಸ್ ಎ ಪರ್ಸನ್ ನಿಮಗೆ
ಈ ಥರ ಏನಾದರೂ ಚಾಲೆಂಜಸ್ ಬಂದಿರೋದಿದೆಯಾ? ಅಂದರೆ ಎಲ್ಲರದ್ದು ಕತೆ ಬೇರೆ ಬೇರೆ ಥರ ಇರುತ್ತೆ. ಸೊ ನಿಮಗೇನಾದರೂ ಇಂಟರ್ವಲ್ಲಿ ಏನಾದರೂ ಚಾಲೆಂಜಸ್ ಕೆಲಸ ಅಂತ ಬಂದಾಗ ನಿಮ್ಮ ಫೀಲ್ಡಲ್ಲಿ ನೀವು ಎದುರಿಸಿರೋವಂಥದ್ದು? ಖಂಡಿತ. ನನ್ನ ಫೀಲ್ಡು ಬೇಸಿಕಲಿ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ನಾನು ಭರತನಾಟ್ಯಂ ಆರ್ಟಿಸ್ಟು. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ ಮೋರ್ ದೆನ್ 8 years. ಸೊ ಇದರಲ್ಲಿನೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ. ನಾವು ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡ್ತೀವಿ, ಟೀಚ್ ಮಾಡ್ತೀವಿ, ಒಂದು ಡಾನ್ಸ್ ಕ್ಲಾಸು ನಾವು ನಡೆಸ್ತೀವಿ. ಸೊ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಎಲ್ಲೋ ಬ್ರೇಕ್ ಸಿಗುತ್ತೆ. ಕೊರೋನಾ ಬಂತು. ಸೊ ಆಬ್ವಿಯಸ್ಲಿ ನಮ್ಮಂಥ ಇನ್ಸ್ಟಿಟ್ಯೂಟ್ಸ್ಗೆ ಆ ಟೈಮಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ವಿ ಹ್ಯಾಡ್ ಟು ಕ್ಲೋಸ್ ಅವರ್ ಇನ್ಸ್ಟಿಟ್ಯೂಟ್ ಆ ಟೈಮಲ್ಲಿ. ಸೊ ಆಫ್ಟರ್ ದಟ್ 3-4 years ಬೇಕಾಯ್ತು ಮತ್ತೆ ಅದನ್ನು ಪಿಕಪ್ ಮಾಡೋಕ್ಕೆ. ಸೊ ಆಬ್ವಿಯಸ್ಲಿ ಎಲ್ಲರ ಲೈಫಲ್ಲಿ ಅವ್ರದ್ದಾದಂಥ ಸ್ಟ್ರಗಲ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಯಾ, ಇದು ಯೂತ್ಸ್ಗಾಗಿ ಮಾಡಿರೋವಂಥ ಸಿನಿಮಾ, ಅವರಿಗೆ ಒಂದು ಮೆಸೇಜ್ ಹೇಳೋದಾದರೆ ಕಡೆಯದಾಗಿ ಆಡಿಯನ್ಸ್ಗೆ? ಕೆರೆದಾಗಿ ಮೆಸೇಜ್ ನಿಮಗೆ ಮೂವಿನಲ್ಲೇ ಸಿಗುತ್ತೆ. ನೀವು ಮೂವಿನ ನೋಡಿದರೆ ದ ಥಿಂಗ್ ಇಸ್, ನಾವು ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು. ಲೈಫ್ ಬ್ಯಾಲೆನ್ಸ್ ಅಂದರೆ ಯಾವಾಗಲೂ ಕೆಲಸ ಮಾಡು, ಬರೀ ಓದು ಮಾಡು, ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅಲ್ಲ. ಆಲ್ಕೆಮಿಸ್ಟ್ ಅಂತ ಒಂದು ಬುಕ್ ಇದೆ, ಪಾವ್ಲೋ ಕೊಯ್ಲೋ ಅವ್ರು ಬರೆದಿರೋದು. ಸೊ ಅದರಲ್ಲಿ ಒಂದು ಉಪಕಥೆ ಬರುತ್ತೆ. ಆ ಉಪಕಥೆನಲ್ಲಿ ಒಬ್ಬ ವ್ಯಾಪಾರಿ ತನ್ನ ಮಗನ್ನ ಒಬ್ಬ ದೊಡ್ಡ ಸನ್ಯಾಸಿ ಹತ್ರ ಕಳಿಸ್ತಾನೆ. ಏನಕ್ಕೆಂದರೆ ಜೀವನ ಅಂದರೆ ಏನು, ಅದರ ಅರ್ಥ ತಿಳ್ಕೊಳ್ಳಿ ಅಂತ ಕಳಿಸ್ತಾನೆ. ಅವನು ತುಂಬ ಸಮುದ್ರಗಳು, ಬೆಟ್ಟ ಗುಡ್ಡಗಳನ್ನ ದಾಟಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಮಠ ಅಂತ ಅನ್ಸೋದೇ ಇಲ್ಲ. ಯಾವುದೋ ಒಂದು ಮ್ಯೂಸಿಯಮಿಗೆ ಬಂದಿದ್ದೀನಿ, ಆರ್ಟ್ ಗ್ಯಾಲರಿಗೆ ಬಂದಿದ್ದೀನಿ ಅಂತ ಅನಿಸೋವಂಥ ವಾತಾವರಣ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಸನ್ಯಾಸಿನ ಮೀಟ್ ಮಾಡ್ತಾನೆ ಆ ಹುಡುಗ. ಮೀಟ್ ಮಾಡಿದಾಗ ಸನ್ಯಾಸಿ ಗೊತ್ತಿರುತ್ತೆ ಅವರಪ್ಪ ಯಾಕೆ ಕಳಿಸಿರ್ತಾರೆ ಅಂತ. ಅವಾಗ ಹೇಳ್ತಾನೆ ಸನ್ಯಾಸಿ, ನಿನ್ನ ಕೈಗೆ ಒಂದು ಚಮಚನೂ ಅದರಲ್ಲಿ ಎಣ್ಣೆ ತುಂಬಿಸಿ ಕೊಡ್ತಾನೆ. ನೀನು ಅದನ್ನು ಹಿಡ್ಕೊಂಡು ಹೋಗಬೇಕು, ಹಿಡ್ಕೊಂಡು ಹೋಗಿ ಎಲ್ಲ ನಮ್ಮದು ಜಾಗನ ನೋಡ್ಕೊಂಡು ಬಂದು ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಆದರೆ ಸ್ಪೂನಲ್ಲಿರೋ ಎಣ್ಣೆ ಚೆಲ್ಲಬಾರ್ದು. ಆ ಹುಡುಗ ಆತ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಸರಿ ಮಾಡೋಣ ಅಂದ್ಬಿಟ್ಟು ಹೋಗ್ತಾನೆ. ಹೋಗಬೇಕಾದ್ರೆ ಅವ್ನ ಧ್ಯಾನ ಎಲ್ಲ ಸ್ಪೂನ್ ಮೇಲೆ ಇರುತ್ತೆ. ಸ್ಪೂನು ಎಣ್ಣೆ ಒಂದು ತೊಟ್ಟೂ ಚೆಲ್ಲಬಾರ್ದು ಅಂತ. ಆ್ಯಕ್ಚುಲಿ ಆ ಜಾಗ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆದರೆ ಅದನ್ನೆಲ್ಲ ನೋಡೇ ಇರಲ್ಲ. ಒಂದು ಕಾನ್ಸಂಟ್ರೇಷನ್ ಎಲ್ಲ ಬರೀ ಆ ಸ್ಪೂನು ಮತ್ತು ಎಣ್ಣೆ ಮೇಲೆ ಇರುತ್ತೆ. ಒಂದು ರೌಂಡ್ ಹೋಗಿ ಬರ್ತಾನೆ. ಸನ್ಯಾಸಿ ಹೇಳ್ತಾನೆ, ನೋಡಿ ನಾನು ಒಂದು ಡ್ರಾಪ್ ಎಣ್ಣೆ ಚೆಲ್ಲಲಿಲ್ಲ ಅಂತ. ಅದಕ್ಕೆ ಸನ್ಯಾಸಿ ಹೇಳ್ತಾನೆ, ನನಗೆ ಇನ್ನೊಂದು ಕೆಲಸ ಹೇಳಿದೆ, ಇಲ್ಲಿರೋ ಎಲ್ಲ ಸಾಮಾನುಗಳನ್ನ, ಎಲ್ಲ ಜಾಗಗಳನ್ನ ನೀಟಾಗಿ ನೋಡ್ಕೊಂಡು ಬರಬೇಕು ಅಂತ. ಸರಿ ಅಂದ್ಬಿಟ್ಟು ಹೋಗ್ತಾನೆ. ಮತ್ತೆ ಹೋಗ್ತಾನೆ. ಈ ಸಲ ಏನು ಮಾಡ್ತಾನೆ, ಅವ್ನ ಧ್ಯಾನ ಸ್ಪೂನ್ ಮೇಲೆ ಇರಲ್ಲ. ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರೋ ಜಾಗನ, ವಸ್ತುಗಳನ್ನ, ಏನೇನೋ ಇರುತ್ತೆ, ಯುನೀಕ್ ಐಟಮ್ಸ್, ಯುನೀಕ್ ಥಿಂಗ್ಸ್ ಇರುತ್ತೆ, ಆ್ಯಂಟಿಕ್ ಥಿಂಗ್ಸ್ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾನೆ. ಅದು ಈ ಸಲ ಅವನು ವಾಪಸ್ ಬರೋಷ್ಟೊತ್ತಿಗೆ ಸ್ಪೂನಲ್ಲಿ ಎಣ್ಣೆ ಇರಲ್ಲ. ಸೊ ಇದು ಮಾರಲ್ ಏನು ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಎಂಜಾಯು ಮಾಡಬೇಕು, ಜೊತೆಗೆ ರೆಸ್ಪಾನ್ಸಿಬಲ್ ಆಗೂ ಇರಬೇಕು. ಅದೆರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಿಮ್ಮ ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಸೊ ಈ ಮೂವಿನಲ್ಲಿ ನಿಮಗೆ ಇದನ್ನು ತಿಳ್ಕೊಳ್ಳೋಕೆ ಸಿಗುತ್ತೆ. ಯಾವಾಗಲೂ ಬರೀ ಎಂಜಾಯ್ಮೆಂಟೇ ಅಲ್ಲ, ಯಾವಾಗಲೂ ಬರೀ ಜವಾಬ್ದಾರಿನೇ ಅಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.